ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ನಾಗರಾಜ್ ಅನ್ನೋದು. ನಾಗರಾಜಪ್ಪ ರೀ. ಮೆಸ್ಸನ್ನು ಯಾವಲ್ಲಿಂದ ನೀವು ಮಾಡ್ತಾ ಇರೋದು? ನಾವು ಮೆಸ್ ಮಾಡೋಕತ್ತಿಗೆ 6 ವರ್ಷ ಆಯಿತು. 6 ವರ್ಷ ಆಯಿತು. ಇದು ಮೆಸ್ ಯಾವೂರಲ್ಲಿ ಬರುತ್ತೆ ರೀ? ಇದು ಆಲ್ಕಟ್ಟಿ ಹತ್ರ ಬರುತ್ತೆ. ಆಲ್ಕಟ್ಟಿ. ಯಾವ ತಾಲೂಕು, ಯಾವ ಜಿಲ್ಲೆ ಆಗುತ್ತೆ ರೀ ಇದು? ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು. ಹೌದಾ? ಹಾನಗಲ್ ರೋಡು. ಹಾನಗಲ್ ರೋಡಲ್ಲಿ ಇರುತ್ತೆ. ಇದು ನಮ್ಮ ಹೊಸ ರೈತರು ಯಾರು ಕೇಳ್ತಿರ್ತಾರೆ ಅವ್ರಿಗೆ ಎಲ್ಲಿ ಏನು ಹೆಂಗೆ ಒಂದು ಅವ್ರು ಇದು ಮಾಡ್ಬೇಕಂತ ಅಂದರೆ ಯಾವ ಪ್ಲೇಸಲ್ಲಿ? ಹಾವೇರಿಯಿಂದ ಬಂದು 2 ಕಿಲೋಮೀಟರ್ ಮುಂದಕ್ಕೆ ಬಂದರೆ ಬಲಗಡೆಗೆ ಅದ ಗಂಗಾದೇವಿ ನರ್ಸರಿ ಅಂತ ಸಿಗುತ್ತೆ. ಎದುರುಗಡೆಗೆ ಒಂದು ಬ್ರಾಹ್ಮಣಿ ಹೋಟೆಲ್ ಅಂತ ಇದೆ. ಆ ಹೋಟೆಲ್ ಎದುರುಗಡೆನೇ ಇದೆ. ಹೌದಾ? ಇದ್ರ ಮೇಂಟೆನೆನ್ಸ್ ಎಲ್ಲ ಹೆಂಗೆ ರೀ ನಾಗರಾಜಣ್ಣ? ಮೇಂಟೆನೆನ್ಸು ಮಾಡಬೇಕು. ಅವರು ಮೇಂಟೆನೆನ್ಸ್ ಮಾಡಿದ ಮೇಲೆ ಡಿಪೆಂಡ್ ಇರುತ್ತೆ. ಹೌದಾ? ಇದು ನೀವು ಅಗಿ ಹಾಕಿಂದ ಎಷ್ಟು ದಿವ್ಸಕ್ಕೆ ರೈತರಿಗೆ ಕೊಡ್ತೀರಿ? ನಾವು 45 ದಿವಸ 50 ದಿವಸ ಕೊಡ್ತೀವಿ ರೈತರಿಗೆ. ಹೌದಾ? ಚಳಿಗಾಲದಾಗ ಆದ್ರೆ ಒಂದು ತಿಂಗಳಿಗೆ ಕೊಡ್ತೀವಿ. ಸ್ವಲ್ಪ ಬಿಸಿಲು ಹೆಂಗೆ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ರೈತರಿಗೆ ಒಟ್ಟು ಹೊಲದಲ್ಲಿ ಅಗಿ ನಿಲ್ಲಂಗೆ ಕೊಡ್ತೀವಿ. ಇವಾಗ ಈ ಅಗಿಯನ್ನು ಹಾಕಿ ಎಷ್ಟು ದಿವಸ ಆಯ್ತು ರೀ? ಇದು 45 ದಿವಸ ಆಯ್ತು. 45 ದಿವಸ ಆಯ್ತು. ಇದಕ್ಕೆ ಹತ್ತಾಗಿಂದ ಅಂದ್ರೆ ಇದನ್ನ ಬೀಜ ಹಾಕಿದಾಗಿಂದ ಎಲ್ಲಿ ಎಷ್ಟು ಹೆಂಗೆ ಏನು ಔಷಧಿ ಸಿಂಪಡಣೆ ಮಾಡೋದು? 3 ದಿನಕ್ಕೊಂದ್ಸರಿ 4 ದಿನಕ್ಕೊಂದ್ಸರಿ ಅದು ರೋಗ ಇರಲಿ ಬಿಡ್ಲಿ ಕಂಪಲ್ಸರಿ ಸ್ಪ್ರೇ ಮಾಡಲೇಬೇಕು. ಹೌದಾ? ನೀರನ್ನು ಕೊಡ್ತಾ ಇದ್ದೀರಲ್ಲ ಇವಾಗ? ಎಷ್ಟು ಟೈಮ್ ಕೊಡ್ತೀರಿ ಇದನ್ನ ನೀರನ್ನ? ಒಂದು ದಿವಸಕ್ಕೆ 2 ದಿನಕ್ಕೆ ಒಂದು ಟೈಮ್ ಕೊಡ್ತೀವಿ. 2 ದಿವಸಕ್ಕೆ ಒಂದು ಟೈಮ್. ಚಳಿಗಾಲದಲ್ಲಿ 2 ದಿನಕ್ಕೆ ಒಂದು ಟೈಮ್ ಕೊಡ್ತೀವಿ. ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆಲ್ಲ ದಿನಕ್ಕೆ ಡೈಲಿ ಕೊಡಬೇಕು. ಡೈಲಿ ಕೊಡಬೇಕು. ಇದು ಯಾವ ಕಂಪ್ನಿದು ರೀ ಇದು ಬೀಜ? ಇದು ಸುಕಿನ ಕಂಪ್ನಿದು ಕನಕ ಅಂತ. ಆಮೇಲೆ ಆ ಕಡೆ ಇನ್ನು ಬೇರೆ ಬೇರೆ ಕಂಪ್ನಿವೆಲ್ಲ ಇದಾವೆ. ಅಲ್ಲಿ ಅಶ್ವಿನಿ ಇದೆ, ಟ್ರೋಜನಿಕ್ದು. ಅಲ್ಲಿಂದ ಸಕಟ ಕಂಪ್ನಿದು ಅಮೂಲ್ಯ ಅಂತ ಇದೆ. ಅಲ್ಲಿಂದ ಇಂಡೋಸ್ 2025 ಇದೆ ಅಲ್ಲಿ. ಹೌದಾ? ಅಲ್ಲಿದೆ. ಅಲ್ಲಿಂದ ಅಗ್ರೋಶಿ ಐತೆ. ಆಮೇಲೆ ಕಾಂತೇಶ ಇದೆ. ಅಲ್ಲಿಂದ ಅದು ಅದಿರಾ ಇದೆ. ಅದಿರಾ. ಇವು ರೈತರು ಬಂದರೆ ಹೆಂಗೆ ಟ್ರೇ ಒಂದು ಕೊಡ್ತೀರಿ ನೀವು ಇವನ್ನ? ನಾವು ಆ ಕಂಪ್ನಿ ಮೇಲೆ ಏನು ರೇಟ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. 120 ಈಗ ನೋಡಿ, ಅಮೂಲಿ ಬಂದು 110 ರೂಪಾಯಿ ಮಾರಬೇಕು. ಇವೆಲ್ಲ 90 ರೂಪಾಯಿ 80 ರೂಪಾಯಿ ಕೊಡ್ತೀವಿ. ಅದು ಸುಗ್ನ ಕಂಪ್ನಿದ 90 ರೂಪಾಯಿ ಕೊಡ್ತೀವಿ. ಆ ರೇಟ್ ಕಂಪ್ನಿ ಇಂಡೋಸ್ ಬಂದು 110 ರೂಪಾಯಿ ಕೊಡ್ಬೇಕು ಅದನ್ನ. ನಮ್ಮ ರೈತರು ಹೊಸ ರೈತರು ಕೇಳ್ತಿರ್ತಾರೆ ರೀ, ಅದಕ್ಕೆ ಯಾವ್ಯಾವ ಕಂಪ್ನಿ ಹೆಂಗೆ ಏನು ಅಂತ ನಮ್ಮ ಸಂಬಂಧ ಕೇಳಿರೋದು. ಎಲ್ಲ ಪ್ರತಿಯೊಂದು ಕಂಪ್ನಿಗೂ ಇಟ್ಟಿದ್ದೀವಿ. ಆಮೇಲೆ ರೈತರು ಯಾವುದು ಈಗ ಒಬ್ಬ ರೈತ ಆಗಿ ನಾನು ಈ ವರ್ಷ ನಾನು ಅಮೂಲಿ ಬೆಳೆದೀನಿ ಅಂತಂದ್ರೆ ಮತ್ತೆ ಅವನಿಗೆ ಒಳ್ಳೆ ಚಲೋ ಬಂತಂದ್ರೆ ನೆಕ್ಸ್ಟ್ ಇಯರ್ ಅವನು ಅಮೂಲಿನೇ ಕೇಳೋದು. ಅವನಿಂದ 10 ಜನ ಅಮೂಲಿನೇ ಕೇಳ್ತಾರೆ. ಕಾಂತೇಶ ಯಾರೊಬ್ಬ ರೈತ ಬೆಳ್ತಾನಂದ್ರೆ ಅವ್ನು ಚೆನ್ನಾಗಿ ಅವ್ನು ಕ್ರಾಪ್ ಚಲೋ ಬಂತಂದ್ರೆ ಅವನಿಂದ ಇನ್ನು 10 ಜನ ಅವನು ಕರ್ಕೊಂಬರ್ತಾನೆ. ಹಂಗೆ ರೈತರ ತಲೆಯಲ್ಲಿ ಏನು ಓಡ್ತತೆ, ಆ ರೈತರು ಯಾವ್ದು ಫಸ್ಟ್ ಬೆಳೆದಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ 2ನೇ ವರ್ಷ. ಹೌದಾ? ಇವಾಗ ಇದೊಂದು ಟ್ರೇ ತೋರಿಸ್ತಾ ಇದ್ದೀರಲ್ಲ, ಈ ಟ್ರೇದಲ್ಲಿ ಒಂದು ಟ್ರೇದಲ್ಲಿ ಎಷ್ಟು ಸಸಿ ಕುಂದಿರ್ತಾವ್ರಿ? 98 ಸಸಿ ಇರ್ತದೆ. 98 ಸಸಿ. 98 ಬೀಜ ಹಾಕಿರ್ತೀವಿ ನಾವು. ಜರ್ಮಿನೇಷನ್ ಎಲ್ಲ 98 ಬರ್ತದ ಅಥವಾ? ಆಯ್ತಾ, ಅವ್ರ ಕಂಪ್ನಿಯವರು ಕೊಡೋದು 60% 70% ಜರ್ಮಿನೇಷನ್ ಇರುತ್ತೆ. ಬಟ್ ನಾವು 98 ಬೀಜ ಹಾಕಿರ್ತೀವಿ. ಸಸಿ ಹಾಕ್ತಿರಲ್ಲ ಮೆಣಸಿನ ಸಸಿನ, ಬೀಜ ಹಾಕೋಬೇಕಾರ ಇದಕ್ಕೆ ಏನೇನ ಗೊಬ್ಬರ ಹಾಕ್ತಿರಿ ನೀವು ತಳಕ? ಕೊಕೋಪಿಟ್ ಅಷ್ಟೇ. ಕೊಕೋಪಿಟ್ ಅಷ್ಟೇ. ಕೆಳಗಡೆ ಒಂದ್ಸರಿ ಸಾರಿಸ್ತೀವಿ. ಹ್ಞೂ. ಫಸ್ಟ್ ಬೀಜ ಹಾಕ್ತಿವಿ, ಆಮೇಲೆ ಮತ್ತೊಂದ್ಸರಿ ಮೇಲೆ ಸಾರಿಸಿ ಕೂಲಿಂಗ್ ಇಟ್ಬಿಡ್ತೀವಿ. ಪೇಪರ್ ಹಾಕಿ ಬಿಡೋದು, ಕೆಳದಾಗ ಪೇಪರ್ ಹಾಸಿ ಮೇಲೆ ಪೇಪರ್ ಹಾಸಿ ತಾಡ್ಪಲ್ ಹಾಕಿ ಮುಚ್ಚಿಬಿಡ್ತೀವಿ. ಅದು 6-7 ದಿವಸಕ್ಕೆ 8 ದಿವಸಕ್ಕೆ ಬರುತ್ತೆ. ಮಳೆಗೆ ನೋಡ್ತಾ ಇರ್ತೀವಿ. 6ನೇ ದಿವಸ ಆದಮೇಲೆ ಅದು ಮೊಳಕೆ ಬಂದ ತಕ್ಷಣ ಬೆಡ್ಗೆ ಇಟ್ಬಿಡ್ತೀವಿ. ಹೌದಾ? ಆಮೇಲೆ ಹೊರ ತಗೊಂಬಂದು ಟ್ರೇನ ಬಿಸಿಲಿಗೆ ಇಟ್ಬಿಡ್ತೀವಿ. ಮತ್ತೆ ನಿಮ್ಮಲ್ಲಿ ಯಾವ ಥರದ ಸಸಿಗಳು ಸಿಗ್ತಾವ್ರಿ? ಅಥವಾ ಬೇರೆ ಬೇರೆ ಟೊಮೆಟೊ ಸಿಗುತ್ತೆ, ಮುಳಗಾಯಿ ಸಿಗುತ್ತೆ. ಬಟ್ ಈಗ ಸೀಸನ್ ವೇಸ್ ಅಂತಂದ್ರೆ ಈಗ ಜನವರಿಯಿಂದ ಇನ್ನು 3 ತಿಂಗಳು ಮೆಣಸಿನ ಸೀಸನ್ನೇ ಜಾಸ್ತಿ ಇರ್ತದೆ. ಟೊಮೆಟೊ ಮುಳಗಾಯಿ ಕಂಟಿನ್ಯೂ ಯಾವಾಗಲೂ ಪೂರ ಇರ್ತದೆ ಯಾವಾಗ್ಲೂ. ಇದು ಈ ಸೀಸನ್ ಮುಗೀತು ಅಂದ ತಕ್ಷಣ ಮತ್ತೆ ಕ್ಯಾಬೇಜ್ ಸೀಸನ್ ಬರ್ತದೆ. ಯುಗಾದಿ ಹಿಂದೆ ಮುಂದೆ ಆದ ತಕ್ಷಣ ಕ್ಯಾಬೇಜ್ ಸೀಸನ್, ಮಾರ್ಚ್ ನಂತರ. ಆ ಕ್ಯಾಬೇಜ್ ಸೀಸನ್ ಮುಗಿದ ತಕ್ಷಣ ಮತ್ತೆ ಚೆಂಡಿನ ಸೀಸನ್ ಬರ್ತದೆ. ಆ ಸೀಸನ್ ವೇಸ್ ಆ ಸೀಸನ್ಗೆ ಏನೇನು ಬರ್ತದೆ ಅದನ್ನ ಕಂಟಿನ್ಯೂ ಮಾಡಿ ರೈತರು ಯಾವ ಥರ ಸಸಿಗೆ ಕೇಳಿದ್ರು ಹಾಕಿ ಕೊಟ್ಟು ಇದು ಮಾಡಿ ಕೊಡ್ತೀವಿ. ಈಗ ನಮಗೆ ಸಸಿ ಬೇಕ್ರಪ್ಪ, ಮೆಣಸಿನ ಸಸಿ ಬೇಕು, ಬದನೆಕಾಯಿ ಸಸಿ ಬೇಕು, ಆಮೇಲೆ ಕ್ಯಾಬೇಜ್ ಬೇಕು ಅಂತಂದ್ರೆ ಅವ್ರೇನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಿಮ್ಮ ನಂಬರ್ ಏನಾದರೂ ಹೇಳ್ತೀರಾ? ನಮ್ಮ ನಂಬರ್ ಹೇಳ್ತೀನಿ. ಹೇಳ್ರಿ. 988 610 6691. 6691. ಓಕೆ. ನೋಡ್ತಾ ಇದ್ರಲ್ಲ ರೈತ ಬಾಂಧವರು, ಇವರು ಇವಾಗ ಜನವರಿ 17ನೇ ತಾರೀಕು ಇವತ್ತು ಹಾಕಿದ್ದಾರೆ. ಇವರೆಲ್ಲರೂ ಚಿಲ್ಲಿನ ಹಾಕಿದ್ದಾರೆ, ಆಮೇಲೆ ಆ ಕಡೆ ಬಂದರೆ ಮುಳಗಾಯಿನ ಹಾಕಿದ್ದಾರೆ. ಎಲ್ಲ ಥರದ ವೆರೈಟಿ ಚಿಲ್ಲಿ ಇದ್ದಾವೆ ಇಲ್ಲಿ. ನೀವು ಬೇಕಾದಂಥ ರೈತರು ಇವ್ರ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಬೇಕಂತ ರೈತರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಳ್ಳೆಯ ಗುಣಮಟ್ಟದ
ಚಿಲ್ಲಿ ಸಸಿಯನ್ನು ನೀವು ತೊಗೊಂಡು ಹೋಗಿ ಒಳ್ಳೆ ಹೆಚ್ಚಿನ ಇಳುವರಿನ ಬೆಳಿಬೋದು ಅಂತ ಹೇಳ್ತೇನೆ. ಇಷ್ಟೊತ್ತನ ನಮಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಟ್ಟಂಥ ನಾಗರಾಜನವ್ರಿಗೆ ತುಂಬ ಹೃದಯ ಧನ್ಯವಾದ.